ಸ್ನೇಹಿತರೆ, ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ. ಸರ್, ನಾವು ಹೊರಗಡೆ ಊಟನೇ ಮಾಡಲ್ಲ ಸರ್, ನಮ್ಮ ಮಕ್ಕಳು ಜಂಕ್ ಫುಡ್ ತಿನ್ನಲ್ಲ ಸರ್, ಆದ್ರೂ ನಮ್ಗೆ ಕಾಯಿಲೆ ಬರ್ತಾ ಇದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮ್ಮ ಅಡಿಗೆ ಮನೆಯಲ್ಲೇ ನೀವು ಸುಮಾರು ಬ್ಯಾಕ್ಟೀರಿಯಾಗೆ ಜಾಗ ಕೊಟ್ಟಿದ್ದೀರಾ. ನೀವೆಲ್ಲ ಅನ್ಕೊಂಡಿದ್ದೀರಾ ನಿಮ್ಮನೆಯಲ್ಲಿ ತುಂಬಾ ಗಲೀಜಿರೋ ಜಾಗ ವಾಶ್ರೂಮ್ ಅಂತ, ನಿಮ್ಮ ಕಮೋಡ್ ಅಂತ. ಸ್ನೇಹಿತರೆ, ಅಲ್ವೇ ಅಲ್ಲ. ಈ ಒಂದು ಸ್ಪಂಜ್ ಇಂದ, ಈ ಸ್ಪಂಜ್ ಅನ್ನ ಪದೇ ಪದೇ ವಾರಗಟ್ಲೆ ತಿಂಗಳಗಟ್ಲೆ ಜನ ಯೂಸ್ ಮಾಡ್ತಾ ಇರ್ತಾರೆ. ನಿಮ್ ತಟ್ಟೆನ, ನಿಮ್ ಪಾತ್ರೆಗಳನ್ನ ತೊಳಿತೀರಾ. ಈ ಸ್ಪಂಜ್ ಅಲ್ಲಿ 54 ಬಿಲಿಯನ್ ಬ್ಯಾಕ್ಟೀರಿಯಾ ಇರುತ್ತೆ. ಮುಖ್ಯವಾಗಿ ಈ ಕೊಲೈ ಮತ್ತೆ ಸಾಲ್ಮೊನೆಲ್ಲಾ ಅಂತ. ಎಷ್ಟೋ ಜನ ಬರ್ತಾರೆ ನನಗೆ ಟೈಫಾಯ್ಡ್ ಜ್ವರ ಆಗಿದೆ ಅಂತ. ಎಷ್ಟೋ ಜನ ಬರ್ತಾರೆ ನನಗೆ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಆಗಿದೆ, ನಾನು ಹೊರಗಡೆ ತಿನ್ಲೇ ಇಲ್ಲ ಅಂತ. ಗ್ಯಾಸ್ಟ್ರೋ ಎಂಟ್ರೈಟಿಸ್ ಆಗೋದು ಈ ಬ್ಯಾಕ್ಟೀರಿಯಾ ಇಂದ. ಟೈಫಾಯ್ಡ್ ಆಗೋದು ಈ ಸಾಲ್ಮೊನೆಲ್ಲಾ ಇಂದ. ಕಂಜೂಸ್ 10 ರೂಪಾಯಿ 20 ರೂಪಾಯಿ ಕಂಜೂಸ್ ಮಾಡೋದ್ ಬಿಟ್ಟು ಅಟ್ಲೀಸ್ಟ್ ವಾರಕ್ಕೊಮ್ಮೆ ಬದಲಾಯಿಸಿ. ಇಲ್ಲದೆ ಹೋದ್ರೆ ನಿಮ್ಮ ಮನೆಯಲ್ಲಿ ನಿಮ್ ಜೊತೆ ಈ ಬ್ಯಾಕ್ಟೀರಿಯಾಗಳು ಆರಾಮಾಗಿ, ಸುಖವಾಗಿ, ಸಂತೋಷವಾಗಿ ಸಂಸಾರ ಮಾಡ್ತಾ ಇದಾವೆ. ದಯವಿಟ್ಟು ಬ್ಯಾಕ್ಟೀರಿಯಾಗಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಾದ್ರೆ ಸ್ಪಂಜನ್ನ ಚೇಂಜ್ ಮಾಡ್ತಾರಿ. ಸ್ಪಂಜ್ ಚೇಂಜ್ ಆದ್ರೆ ನಿಮ್ಮ ಗಟ್ಟು ಚೇಂಜ್ ಆಗತ್ತೆ. ಇಲ್ಲದೆ ಹೋದ್ರೆ ನಿಮ್ಮ ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಇದ್ದು ಕಾಯಿಲೆ ಬರುತ್ತೆ. ನಮ್ಮ ಹತ್ರ ಬರ್ತೀರಾ. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ CM, ಗಟ್ ಸ್ಪೆಷಲಿಸ್ಟ್ ಮತ್ತು ಪೈಲ್ ಸ್ಪೆಷಲಿಸ್ಟ್, ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ, ಬೆಂಗಳೂರು.